ವಿಜಯಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಸಂಸದ ರಮೇಶ್ ಜಿಗಜಿಣಗಿ, ಬಬಲೇಶ್ವರ್ ಬಿಜೆಪಿ ಮುಖಂಡ ವಿಜುಗೌಡ ಪಾಟೀಲ್ ಮತ್ತು ಮಾಜಿ ಎಂಎಲ್ಸಿ ಅರುಣ್ ಶಹಾಪುರ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು. ಬಿಜೆಪಿ ಜನಾಕ್ರೋಶ ಯಾತ್ರೆ ಯಾವುದೇ ಒಬ್ಬ ವ್ಯಕ್ತಿಯ ವಿರುದ್ಧ ಆಕ್ರೋಶ ಅಲ್ಲ, ಅದು ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ನಡೆದ ಪ್ರತಿಭಟನೆ. ಯಶಸ್ವಿಗೊಳಿಸಲು ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದ ಹೇಳುತ್ತೇವೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ವಿಚಾರ, ಇದರ ಹಿಂದೆ ಹಿಜಾಬ್ ವಿಷಯ ಚರ್ಚೆಗೆ ಬರಲಿ ಅನ್ನುವ ಷಡ್ಯಂತ್ರ ಅಡಗಿದೆ. ಬಟ್ಟೆಯ ಒಳಗಿನ ಜನಿವಾರ ಕಾಣುತ್ತದೆ ಅಂದರೆ ಅದು ಅಲ್ಲಿನ ಸಿಬ್ಬಂದಿಯ ಮನಸ್ಥಿತಿಯನ್ನ ತೋರಿಸುತ್ತದೆ. ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನುವುದು ಜನರಿಗೆ ಇದರಿಂದ ಸ್ಪಷ್ಟವಾಗುತ್ತದೆ ಎಂದು ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವ್ಯಾರೂ ಕೂಡ ನಾಯಕರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಕಾರಣೀಭೂತರಾಗ್ಯಾರ ಅಂಥೇಳಿ ಭಾಳ ಸಂತೋಷದಿಂದ ಈ ಮಾತನ್ನು ಹೇಳಿ, ನಮ್ಮ ವಿಶೇಷ ಏನಿಲ್ಲ, ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ, ನಮಗೊಂದು ಗೌರವ ತಂದು ಕೊಟ್ಟಿರಿ ಪಕ್ಷಕ್ಕೆ, ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ, ಇಷ್ಟೊಂದು ನಾವು ಎಕ್ಸ್ಪೆಕ್ಟೂ ಮಾಡಿರಲಿಲ್ಲ, ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನಾಕ್ರೋಶಕ್ಕೆ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ. ಈಗ ತಮ್ಮೆಲ್ಲರಿಗೂ ಗೊತ್ತದ ಸರ್ಕಾರದ ಸ್ಥಿತಿ, ಸರ್ಕಾರದ ಕೆಲಸ ಏನು ನಡೆಸ್ಯಾರ, ಅವರು ಏನು ಮಾಡ್ಲಕತ್ತಾರ. ನಾವು ಕೂಡ ಸುಮಾರು 18-20 ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ವಿ. ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನದಾಗ ನಾವು ನೋಡಲಿಲ್ಲ. ಯಾವ ಹಳ್ಳಿ ರೋಡ್ ಚಲೋ ಅದಾವ, ಯಾರು ಜನರು ಕೆಲಸ ಮಾಡ್ತಾರ, ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರ, ಅವ್ರು ಪಗಾರ ಕೊಡ್ತಾರೆ, ಏನೇನೇ ಮಾಡ್ತಾರೆ ಹೇಳಿ ನೋಡೋಣ. ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಅಂಥೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಸಲ ನಾನು ಹೇಳಿದ್ದೀನಿ, ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಪಡ್ಕೊಳಕತ್ತೀರಿ. ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ ಇಡ್ತಕ್ಕಂಥ ಕೆಲಸ ಇಲ್ಲ, ನಿಮ್ಮ MLAಗಳಿಗೆ ಕೆಲಸ ಇಲ್ಲ. ಅವ್ರು ಏನೇನು ಒಂದು ಅವು ಎಲ್ಲ ಬಾಯಿ ಬಡ್ಕೋತಾವೆ. ನಾನು ಹೋಗಿದ್ದೆ ಮೊನ್ನೆ ಹಳ್ಳಿಗಳಿಗೆ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ನೋಡ್ಬೇಕಲ್ಲಿ ಎಮ್ಮಿ ತಿರುಗಾಡ್ಲಾರ್ದಂಥ ಅಂಥ ರೋಡ್ನಾಗ ಜನ ತಿರುಗಾಡ್ಬೇಕು. ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯದ. ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರ ಅದ. ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ, ಒಂದು ರೋಡ್ ಪೂಜೆ ಇಲ್ಲ, ಒಂದು ರೋಡ್ ಇಲ್ಲ, ಏನಿಲ್ಲ. ಏನು ಪ್ರಧಾನಮಂತ್ರಿ ಆಮೇಲೆ ನೋಡಿರಿ MLAಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ 8 ಕೋಟಿ ಹಣವನ್ನು ಕೊಟ್ಟಾರ. ನೋಡ್ರಿ, ನೀವೇ ಹೇಳಿದ್ರಿಲ್ಲ ಸಾಹೇಬ್ರ, ಆಯ್ತು ರೀ. ನೋಡ್ರಿ, ಈಗ ಯಾವಾಗಾದರೂ ನೀವು ಮಾತಾಡೋ ಮುಂದೆ ಸೀದಾನೆ ಮಾತಾಡ್ತೀರಿ, ನೀವು ಒಳಗೆ ಒಂದು ಇಟ್ಟೇ ಮಾತಾಡ್ತೀರಿ, ಹಂಗೆ ನಾವು ಅಂತ ಒಳಗೆ ಇಡೀ ಜಿಲ್ಲಾ ತುಂಬ ಹೋಗ್ಯದ. ಆಮೇಲೆ ಹೊರಗಿನ ಜನರಿಗೂ ಗೊತ್ತಾಗ್ಯದ, ಇಲ್ಲಿ ಅವ್ರು ಏನು ಡುಬ್ಬ ಬಾರಿಸ್ಕೊತಿದ್ರಲ್ಲ ಎಲ್ಲರೂ, ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂಥೇಳಿ ಇಡೀ ರಾಜ್ಯದ ತುಂಬ ಮೆಸೇಜ್ ಹೋಗ್ಯದ. ನಿನ್ನೆ ನೀವು ನೋಡಿರ್ಬೇಕು, ನಮ್ಮ ಪಕ್ಷದ ಅಧ್ಯಕ್ಷರು ಏನು ಹೇಳ್ಯಾರ ಅಂದ್ರೆ, ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮೊಟ್ಟ ಮೊದಲು ಬಿಜಾಪುರದಲ್ಲಿ ನಂಬರ್ 1 ಅಂತ ಹೇಳ್ಯಾರ. ಅದರಲ್ಲಿ ಎಲ್ಲನೂ ಬಂತು, ಅದು ಒಂದೇ ಅಲ್ಲ, ಎಲ್ಲನೂ ಬಂತು. ಸೊ ಇದು ಮುಂದಿನ ದಿನ ಯಾರು ಪಕ್ಷದ ವಿರೋಧಿ ಚಟುವಟಿಕೆ ಮಾಡ್ತಾರೆ ಅವ್ರಿಗೂ ಒಂದು ಸಂದೇಶ ಹೋದಂಗೆ ಆಗ್ತೈತೆ. ಹೌದು, ಹಾಗೆ ಆಗ್ತದ, ಯಾಕಾಗಂಗಿಲ್ಲ ಸಾಹೇಬ್ರೆ? ನೀವು ಕೇಳೋದು ಭಾಳ ಚಲೋ ಮಾಡಿರಿ. ನೋಡ್ರಿ ಜನ ನೋಡ್ರಿ, ನೀವೇ ಒಂದು ಸಣ್ಣ ವಿಚಾರ ಮಾಡಿ. ಪಾಪ ಲೋಕಸಭಾ ಸದಸ್ಯ ನಾನು, ಆದರೆ ಈಗ ನೋಡ್ರಿ ಎಷ್ಟು ವರ್ಷದಿಂದ ಜನ ಓಟ್ ಹಾಕಬೇಕು, ಯಾಕೆ ಓಟ್ ಹಾಕ್ತಾರೆ ಅವರು?
ನಾವು ಜನರ ಜೋಡಿ ಸಂಪರ್ಕದಿಂದ ಇದ್ದೀವಿ. ಅಪ್ಪ ಅಣ್ಣ ನಾವು ಬೈಕೋತ ಹೋಗೋಣ ಓಟ್ ಹಾಕ್ತಾರ? ಯಾರೋ ಜೀವನದಲ್ಲಿ ಯಾವ ಮನುಷ್ಯನು, ರಮೇಶ್ ಜಿಗಜಿಣಗಲ್ಲ, ಗೌಡ್ರಲ್ಲ, ನಮ್ಮ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ. ಯಾವ ಮನೆ ಬಯಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ. ಅರ್ಥ ಮಾಡ್ಕೋಬೇಕು. ಆಮೇಲೆ ನಂದು ಸಮಾಜದ, ನನ್ನ ಹತ್ರ ರೊಕ್ಕ ಅದ, ನನ್ನ ಹತ್ರ ಅಧಿಕಾರ, ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ. ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದೆ. ಎಲ್ಲರೇ ಒಗ್ಗಟ್ಟಿನಾಗ ನಾನು ಕಾಲು ಚಾಚಿ ಹೋದ್ರೆ ಆ ರಾಜಕಾರಣ ನಡೆದಿಲ್ಲ. ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನಡೆಯಂಗಿಲ್ಲ ಅನ್ನೋ ಒಂದು ಆ್ಯಂಗಲ್ನಾಗ ಮಾತಾಡಿದ್ದೆ. ಅದಕ್ಕೆ ಅಲ್ರಿ ನೀವೇ ನೋಡಿರಲ್ಲ ಎಂಥ ಎಂದೇ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವ ಇಷ್ಟು ಜನ ಬರ್ತಾರತ್ತ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. 3 ದಿನ ಅವರ್ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದರು? ಅವ್ರು ಖುಷಿಯಾಗಿ ಬಂದಾರ ತಾನೇ, ಒಳ್ಕೋತಿದ್ರು, ಅವ್ರ್ಯಾಕೆ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ? ಅದೇ ನಿಜವಾಗಿ ಕೂಡ ಇದು ನಾಚಿಕೆಗೆಡೆಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ಕಾಂಗ್ರೆಸ್ದ ಮಂತ್ರಿಗಳಿರ್ಬೋದು, ಇವತ್ತು ಉತ್ತರ ಕೊಡ್ತಾರಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ, ಅವ್ರ ಮೇಲೆ ಆ್ಯಕ್ಷನ್ ತೋಚ್ ಹೇಳ್ತಾರೆ. ಅಧಿಕಾರಿಗಳು ಯಾಕೆ ತಪ್ಪು ಮಾಡಕತ್ತಾರಂದ್ರೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದಾರು ಅವ್ರು ಹಿಂದೂ ವಿರೋಧಿ ಅದಾರ ಅಂತಕ್ಕಂಥದ್ದು ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗ್ಬಿಟ್ಟೈತೆ, ಸಾಬೀತಾಗಿ. ಅದಕ್ಕೆ ಅಧಿಕಾರಿಗಳು ಏನಾಗೈತೆ ಅಂದ್ರೆ, ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವೇನಾರೇ ಹಿಂದೂ ವಿರೋಧಿ ಕೆಲಸ ಮಾಡಿದ್ವಿ ಅಂದ್ರೆ ನಮಗೇನರೇ ಪ್ರಮೋಷನ್ ಕೊಡ್ತಾ ಆಸೆ ಇಟ್ಕೊಂಡು ಕೆಲಸ ಮಾಡಕೈತಾರೆ. ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರಿರ್ಬೋದು, ಮಂತ್ರಿಗಳು ಹೇಳಕತ್ತ ನಾನು, ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ. ನೀವು ಹಿಂದೂಗಳು ಏನು ನಿಮ್ಗೆ ಓಟ್ ಹಾಕ್ಕೊಂಡು ಆರಿಸಿ ಬರ್ತಿರಲ್ಲ, ನೀವು ಡಿಸಿಷನ್ ಮಾಡಬೇಕು. ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಖಂಡಿಸ್ರಿ. ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಂತ ಹೇಳಿ ಹಿಂದೂಗಳಿಗೆ ಅನ್ಯಾಯ ಆಗ್ಯದ. ಇವತ್ತು ಶನಿವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅನ್ಯಾಯ ಆಗ್ಯದ, ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗಿರ್ತೀವಿ ಅಂತಕ್ಕಂಥ ಒಂದು ನಿರ್ಣಯ ಮಾಡಿರಿ. ಒಂದು ರಾಜೀನಾಮೆ ಕೊಟ್ಟರೆ ನೋಡೋಣ. ಆವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು, ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು. ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೊಡ್ತಾಯಿದ್ದೀವಿ. ಬಂಧುಗಳೇ, ಅನ್ಲಾಕ ಮೋಸ್ಟ್ಲಿ ಹುನ್ನಾರನೂ ಇರಬೇಕು, ಮತ್ತು ಹಿಜಾಬ್ ಚರ್ಚೆ ಮಾಡುವ ಅಗತ್ಯತೆ ಸರ್ಕಾರಕ್ಕೆ ಇರಬೇಕು. ಅದರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೀನಿ. ಯಾವುದೇ ಒಂದು ಘಟನೆ ಸುಮ್ಮನೆ ಆಗೋದಿಲ್ಲ ಸರ್. ನೋಡ್ರಿ, ಬಹಳ ತಪ್ಪಾಗಿ ಅರ್ಥೈಸಿರೋದು, ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತಚ್ಚಿದ್ದಲ್ಲ. ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರೆ, ಕಾಲೇಜುಗಳಲ್ಲಿ ಯೂನಿಫಾರ್ಮಿಗೆ ವ್ಯತಿರಿಕ್ತವಾಗಿರುವಂಥ ದಿರಿಸುಗಳನ್ನು ಧರಿಸ್ಕೊಂಡು ಬರೋದು ಒಂದು. ಅದು ಒಂದು ನಿಮಿಷ ಪೂರ್ತಿ, ಐ ವಿಲ್ ಕಂಪ್ಲೀಟ್. ಅದು ಎರಡನೇದು, ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನೋಂಥ ತೀರ್ಮಾನವನ್ನ ಅವತ್ತು ಇದೇ ಕಾಂಗ್ರೆಸ್ ಮಾಡಿತ್ತು. ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಚುನಾವಣೆ, ಪರೀಕ್ಷೆ, ನೀವು ಹಿಜಾಬ್ ಧರಿಸ್ಬಿಟ್ರೆ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡೆತಡೆ ಆಗ್ತದೆ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸ್ಕೊಂಡಿತ್ತು, ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ. ಈ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ವಾಜ್ಯ ಆಗ್ತದ. ಇವತ್ತು ಜನಿವಾರ ಆಗ್ಯದ, ನಾಳೆ ನಮ್ಮ MP ಸಾಹೇಬ್ ಹೇಳ್ದಂಗೆ ಉಡ್ದಾರಕ್ಕೆ ಬರ್ತದೆ. ಇದು ಕಾಂಗ್ರೆಸ್ ಏನ್ ಮಾಡಕತ್ತ ಅನ್ನೋದ್ರ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿಯಿಂದ ನೋಡಾಗ್ತದೆ. ಇವತ್ತು ಉಡ್ದಾರ ಕೈ ಹಾಕಿ, ಇದು ಜನಿವಾರ ಕೈ ಹಾಕಿರಿ, ನಾಳೆ ಉಡ್ದಾರ ಕೈ ಹಾಕ್ತೀರಿ. ನಿಮಗೊಂದು ಮಾತು ಹೇಳ್ತೀನಿ, ಕಾಂಗ್ರೆಸ್ಸಿನ ಈ ನೀತಿಯ ಬಗ್ಗೆ ನಮ್ಮ ವಿರೋಧ ಇದೆ. ಪರೀಕ್ಷೆ ಒಳಗೆ ಖಂಡನೆ ಇದೆ. ಪರೀಕ್ಷೆ ಒಳಗೆ ಸರ್, ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಡ್ದಾರ ಪ್ರಾಬ್ಲಮ್ ಮಾಡ್ತದ ಅಂತ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರೆ ತೊಂದರೆ ಆಗ್ತದೆ ಅಂತ ಅನ್ನಿಸೋಲ್ಲ. ಆ ಕಾರಣಕ್ಕಾಗಿ ಹಿಂದಿಂದು ಹಿಜಾಬಿಗೆ ವಿರೋಧಲ್ಲ, ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ, ಒಂದು ಮಗು ಇನ್ನೊಂದು ಮಗುವಿಗಿಂತ ಭಿನ್ನ ಕಾಣಬಾರ್ದು, ತಾರತಮ್ಯ ಆಗಬಾರ್ದು ಅನ್ನುವಂಥ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಸರ್. ಆ ಯೂನಿಫಾರ್ಮಿಟಿ ಕಾಯ್ಕೊಳ್ಳೋ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು. ನೀವು ಯೂನಿಫಾರ್ಮ್ ಹಾಕೊಡ್ರಿ, ಹಿಂಗ್ಯಾಕೆ ನೀವು ಬೇರೆ ಸಪ್ರೇಟ್ ಅನ್ನಂಗೆ ಬರ್ತೀರಿ ಅನ್ನೋ ರೀತಿಯೊಳಗೆ ಆಗಿರೋ ಘಟನೆ. ಅಟ್ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತಾ, ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರತ್ತೆ, ಶರ್ಟ್ ಬಿಚ್ಚಲಾರದೆ, ಬನಿಯನ್ ಬಿಚ್ಚಲಾರದೆ, ಈ ಉಡದಾರ, ಈ ಜನಿವಾರ ಕಾಣಿಸ್ತಾವ ಅನ್ಸರ. ಅಂದ್ರ ಮತ್ತೊಬ್ರದ್ದು ಬಟ್ಟೆ ಬಿಚ್ಚಿ ನೋಡ್ತೀರಿ, ಮತ್ತೊಬ್ರ ಮ್ಯಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ. ಇದು ತಪ್ಪಲ್ರಿ ಸರ್. ಈಗ ನಿನ್ನೆ ಭಾಳ ಚಂದ ಹೇಳಿದ್ರು ಒಬ್ರು, ಈಗ ನನ್ನ ಶರ್ಟ್ ಬಿಚ್ಚಲ ನನ್ನ ಬನಿಯನ್ ತೂತದನ್ನು ಗೊತ್ತಾಗ್ತದನ್ರಿ. ಅಂತಂದ್ರ ಬನಿಯನ್ ಒಳಗಿರೋ ಉಡದಾರ ಕಾಣಿಸ್ತದಲ್ಲ ನಿಮಗೆ. ನೀವು ಯೋಚನೆ ಮಾಡ್ರಿ, ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡಾಕ್ತಾರೆ ಈ ಸರ್ಕಾರದೊಳಗೆ ಅನ್ನುವಂಥದ್ದು.
ಎಲ್ಲಿ ಧೈರ್ಯ ಬಂತು ಸರ್? ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು. ಯಾವುದೋ ಒಂದು ಕಾಲೇಜಿನ ಪ್ರಾಚಾರ್ಯ ಏನು ಕ್ರಮ ಕೈಗೊಳ್ತಾರ್ರಿ? ಅವ 12 ಕಾಲೇಜ್ ಪ್ರಾಚಾರ್ಯ ಏನು ಕ್ರಮ ಕೈಗೊಳ್ತಾರೆ? ಇವ್ರನ್ನ ಕೇಸ್ ಬುಕ್ ಮಾಡ್ಯಾರ ಸರ್. ಇದು ಬಹಳ ದೊಡ್ಡ ಅಪರಾಧ ಆದ್ರೂ ಕೂಡ ಸರ್ಕಾರನೇ ಒಪ್ಪಿಟ್ಟಿದೆಯಲ್ಲ, ಏನು ತಪ್ಪಾಗಿದೆ ಇದನ್ನ ನಾವು ಹೌದೌದು ತಪ್ಪಿಗೆ ಅದನ್ನ ಮುಗೀತು ಸರ್. ತಪ್ಪಿಗೆ ಏನ್ ಕ್ರಮ? ತಪ್ಪಿಗೆ ಏನ್ ಕ್ರಮ? ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ. ಏನು ಅನುದಾನ ರಹಿತರ ಸಸ್ಪೆಂಡ್ ಮಾಡ್ತೀವಿ? ಬೇರೆ ಕ್ರಮ ಏನು ಏನ್ ಸರ್, ಒಂದ್ FIR ಮಾಡಿದ್ರಿ, ಒಂದ್ ಏನ್ರ ತಪ್ಪಾಗ್ಯದ ಅನ್ನೋದಕ್ಕೆ ಸರ ಮಾನಗಡ ಸರ್ಕಾರ ಸರ್. ಇದು ಮಾನಗಡ ಸರ್ಕಾರ. ನನ್ನ ಮ್ಯಾಲಿನ ಶರ್ಟ್ ತೆಗೆದು ನನ್ನ ಬನಿಯನ್ ತೆಗೆದು ಒಳಗಿಂದ ಉಡ್ದಾರ ಜನಿವಾರ ನೋಡಕತ್ತೀರಿ. ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರ್ಬೋದು, ಪಾಪ ಅವ್ರು ಜನಿವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಅದ ಅಂತೇಳಿ ಇವತ್ತು ದಬ್ಬಾಳಿಕೆ ಆಗಿರ್ಬೋದು. ನಾಳೆ ಉಡ್ದಾರ್ಗೂ ಕೈ ಹಾಕ್ತಾರೆ ಇವ್ರು. ನಿಮ್ದೇ ಇದೊಂದು ಹೇಳಿಕೆ ಹೇಳಕ್ಕಾಗ್ತದೆ. ಒಂದ್ ಕಡೆ ಇವ್ರು ಇರ್ತಾರೆ ಅಧಿಕಾರಿಗಳು, ಯಾಕಂದ್ರೆ ಕಾಂಗ್ರೆಸ್ ಇಂದ ಏನಾರ ಪ್ರಮೋಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಾಕ್ತಾರಂತ ಅವ್ರು. ನೀವು ಹೇಳ್ತೀರೋ ಅನ್ಎಡೆಡ್ ಕ್ರಮನೇ ತಗೊಳಕಾದ್ರೆ ಪ್ರಮೋಷನ್. ಅದಕ್ಕೆ ಮತ್ತೆ ಅವ್ರಿಗೆ ಹೇಳಕ್ ಅಭಿನಂದನೆ ಹೇಳಕ್ ನಾವು. ನಿಮ್ ಪ್ರಕಾರ ಯತ್ನಾಳ್ ವಿರೋಧಿ ಬಣಗಳಿಗೆ ನೋಡ್ರಿ ಯತ್ನಾಳ್ ಅವ್ರ ಪಾರ್ಟಿ ಅವ್ರ ಬಗ್ಗೆ ಮಾತಾಡೋದಿಲ್ಲ. ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ, ನಮ್ಮ ಪಕ್ಷದ ಕಾರ್ಯಕರ್ತರು. ಅದನ್ನ ಪ್ರಶ್ನೆ ಕೇಳಕ್ಕೆ ಅವಕಾಶ ಕೇಳ್ರಿ ನಿಮ್ಗೆ ಯಾರು ಬೇಡ ಅಂದ್ರೆ ಯತ್ನಾಳ್ ವಿರೋಧಿ ಬಣದ ಅವ್ರಿಗೆ ಒಂದು ವೇದಿಕೆ ಆಗಿತ್ತು. ಅದು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ಕೆ ಒಂದು ವೇದಿಕೆ ಸಿಕ್ತು. ಯಾರು ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ, ಇಲ್ಲ ನಾವು ಪಕ್ಷದಲ್ಲಿ ಅಲ್ರಿ ಅಲ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಮತ್ತೆ ನಿಮಗೂ ಖುಷಿ ಆಗಿಲ್ಲ ಅದನ್ನೆಲ್ಲ. ನಿಮ್ಗೆ ಎಲ್ಲರಿಗೂ ಖುಷಿ ಆಗ್ಯದ. ಈಗ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ಯಾರ. ಅಲ್ಲಲ್ಲ, ಅದನ್ನೇ ಒಂದ್ ಪ್ರಶ್ನೆ. ನಾವೆಲ್ಲ ಹಿಂದೂಗಳು ಒಂದು ಅಂತ ಜನವರಿ ಯಾಕೆ ಸಪರೇಟ್ ಆಗ್ತಾ ಇದೆ? ಅಲ್ಲ ಯಾರು ಅವ್ರು ಮಾಡ್ಯಾರ್ರಿ ಕಾಂಗ್ರೆಸ್ನವರು, ನಾವ್ ಯಾಕೆ ಮಾಡ್ಲಕ್ಕ ಅಲ್ರಿ? ಅಲ್ಲಿ ಒಂದ್ ನಿಮಿಷ ತಡ್ರಿ. ಈಗೇನು ಹೇಳಿದ್ರು ನಮ್ಮ ಅಧ್ಯಕ್ಷರು, ಇದನ್ನ ಅವ್ರ ಭಾವನೆ, ಕಾಂಗ್ರೆಸ್ದಲ್ಲಿರ್ತಕ್ಕಂಥ ನಾಯಕರ ಭಾವನೆ ಈ ರೀತಿ ಅದ. ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ. ಅದಕ್ಕಾಗಿ ನೀನು ಈ ಜನವಾರ ತೆಗೆದು ನೀ ಪರೀಕ್ಷೆಗೆ ಬಾ ಅಂತ ಹೇಳ್ಯಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು. ನಾನು ಖಂಡನೆ ಮಾಡ್ತೀನಿ. ಯಾವ್ಯಾರ ಮೂರ್ಖರು ಹೇಳ್ತಾರೇನ್ರಿ, ನೀನು ಉಡ್ದಾರ ಬಿಚ್ಚ ಬಾ, ನೀನು ಜನವಾರ ಬಿಚ್ಚ ಬಾ ಅಂತ ಯಾರೇ ಹೇಳ್ತಾರ? ಈ ಹಿಂದೆ ಇನ್ನೂ ಸರ್ಕಾರ ಇದ್ದಾಗ ಹೇಳಪ್ಪ ನೀನು ಹೇಳ. ಅವಾಗ ನೀವು ತೆಗ್ಸಿದ್ರಿ, ಕಾಲೇಜಿಗೆ ಬರಬಾರ್ದು ಅಂತೆಲ್ಲ ಆಂದೋಲನ ಮಾಡಿಸಿದ್ರಿ ಸರ್. ಇದು ಯೂನಿಫಾರ್ಮ್ ವಿಷಯದಾಗ ಮಾತಾಡಿ ನಾವು. ಅಲ್ಲ, ಒಂದು ಧಾರ್ಮಿಕ ಸಂಘಟನೆ, ಅದು ಅವ್ರು ಹೇಳ ಧಾರ್ಮಿಕ ಶಿಕ್ಷಣ ಸ್ನೇಹಿತರು ಹಿಂದೂಗೆ ಮುಸ್ಲಿಮ್ಗೆ ಸಾಹೇಬ್ರೆ, ನೀವು ಓದಿದ್ರು ಹೋಗ್ಬೋದು, ಹೋಗಿ ಬರ್ರಿ. ಇಲ್ಲ, ಏನೋ ಇಂಟ್ರೆಸ್ಟಿಂಗ್ ಕೇಳಕತ್ತಾರ ಸರ್. ಈಗ ನೀವು ಕೇಳಿರೋದು ಬಹಳ ಅರ್ಥಗರ್ಭಿತವಾಗಿರೋ ಪ್ರಶ್ನೆ ಕೇಳಿದ್ರಿ. ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆ ತರ್ತಿದ್ದೀರಿ, ಜನವಾರದ ನೆಪದಲ್ಲಿ ಅಂತ.